ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫುಲ್ ಡೇ ರುಟೀನ್ ಹೇಗಿರುತ್ತೆ, ಆಫೀಸ್ ಮನೆ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ನಿಮಗೆ ಯೂಶ್ವಲಿ ವ್ಲಾಗ್ ನೋಡೋರಿಗೆ ಗೊತ್ತಿರ್ಬೋದು, ಬೇಗ ಹೋಗ್ತೀನಿ ಆಫೀಸ್ಗೆ. ಸೊ ಬೆಳಿಗ್ಗೆ 5 ಗಂಟೆ ಆಗೋದಕ್ಕಿಂತ ಮುಂಚೆ ನಾನು ಹೊರಟು ಬಿಡ್ತೀನಿ. ಸೊ ಅದು ಮನೆಯಿಂದ ತಿಂಡಿ ಎಲ್ಲ ಏನು ತಿನ್ನೋದಿಲ್ಲ, ಜಸ್ಟ್ ಸ್ವಲ್ಪ ಅಂದರೆ ಸ್ನಾನ ಎಲ್ಲ ಮಾಡಿ ಹೊರಡ್ತೀನಿ ಅಷ್ಟೇ. ಸ್ವಲ್ಪ ಬಿಸಿನೀರು ಕುಡಿದು ಮತ್ತೇನೂ ಇಲ್ಲ. ಆಫೀಸ್ಗೆ ಹೋಗುವಷ್ಟರಲ್ಲಿ ಒಂದು 6:15 ತನಕ ನಾನು ರೀಚ್ ಆಗಿಬಿಡ್ತೀನಿ. ಅದು ಸ್ಪೆಷಲಿ ಹೋಮ್ ಪಿಕಪ್ ಇರೋದ್ರಿಂದ ರೀಚ್ ಆಗಿಬಿಡ್ತೀನಿ ಬೇಗ. ಆಫೀಸ್ಗೆ ಹೋಗಿ ರೀಚ್ ಆದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ, ಯಾಕಂದರೆ ಮನೆಯಿಂದ ಹೇಗಿರ್ತೀನೋ ಹಾಗೆ ಹೊರಟಿರ್ತೀನಿ. ಸೊ ಸ್ವಲ್ಪ ಕೋಂಬೆಲ್ಲ ಮಾಡಿಕೊಂಡು ಆಫೀಸ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗ್ತೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಶಿಫ್ಟ್ ಟೈಮಿಂಗ್ಗೆ 6:30ಇಂದ ಶುರು ಆಗುತ್ತೆ. ಸೊ ಕ್ಯಾಬ್ ಬೇಗ ಹೋಗೋದ್ರಿಂದ ಆರಾಮಾಗಿ ಎಲ್ಲ ಟೈಮ್ ಸಿಗುತ್ತೆ. ಆ ಥರ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಇಲ್ಲ, ಬಟ್ ಆದರೂ ಕೂಡ ಆರಾಮಾಗಿ 6:30 ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ತಿಂದೆ ಆಫೀಸಿಂದ. ಅದಾದಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಊಟಕ್ಕೆ ನಾನು ಒಂದು ಫ್ರೂಟ್ ಪ್ಲೇಟ್ ತೊಗೊಂಡೆ ಅಷ್ಟೇ, ಹೆವಿ ತಿನ್ನೋದಕ್ಕೆ ಮನಸ್ಸಿರಲಿಲ್ಲ ಅದಕ್ಕೆ. ಅದಾದಮೇಲೆ ಮತ್ತೆ ರಿಟರ್ನ್ ಮನೆಗೆ ಬಂದ ತಕ್ಷಣ ಟೀ ಜೊತೆಗೆ ಒಂದು ದೋಸೆ ತಿಂತಾಯಿದ್ದೀನಿ. ಮತ್ತು ಇವತ್ತು ಮಗನಿಗೆ ಹುಷಾರಿಲ್ಲ ಇರಲಿಲ್ಲ, ಅವನಿಗೆ ಜ್ವರ ಎಲ್ಲ ಬರ್ತಾಯಿತ್ತು. ಅವನು ಎದ್ದೇಳ್ತಾನೆ ಇರಲಿಲ್ಲ. ಹೋಗಬೇಕಾದ್ರೆ ತುಂಬ ಸುಸ್ತಾಗಿದ್ದ. ಮತ್ತು ಹೋಗಿ ಏನು ಕೆಲಸ ಮಾಡಲಿಲ್ಲ, ಅವನು ಎತ್ಕೊಂಡೇ ಕೂತ್ಕೊಂಡಿದ್ದೆ. ಅದಾದಮೇಲೆ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ ಅವನನ್ನು, ಮಕ್ಕಳ ಡಾಕ್ಟ್ರ್ ಹತ್ರ. ಯಾಕೋ ಗೊತ್ತಿಲ್ಲ, ತುಂಬ ಡೌನ್ ಫೀಲ್ ಆಗ್ತಾಯಿದ್ದ. ಜ್ವರ ಬಂದಾಗ ನಾನು ಮೋಸ್ಟ್ಲಿ ಮೆಡಿಸಿನ್ ಇದೆ ಜ್ವರದ್ದು, ಅದು ಕೊಡ್ತೀನಿ. ಬಟ್ 1-2 ದಿನದ ತನಕ ಮತ್ತೆ ಬರ್ತಾಯಿದ್ರೆ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಡಾಕ್ಟ್ರು ಫುಲ್ ಮೆಡಿಸಿನ್ ಎಲ್ಲ ಬರೆದು ಕೊಟ್ಟರು. ನನಗೆ ಯಾಕೆ ಇಷ್ಟ ಆಗಲ್ಲ ಅಂದರೆ, ಯಾವುದಕ್ಕೆ ಹೋದರೂ 4 ಮೆಡಿಸಿನ್ ಬರೆದು ಕೊಡ್ತಾರೆ. ಇವನಿಗೆ ಮೆಡಿಸಿನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಬಟ್ ಕಡಿಮೆ ಆಗದೆ ಇದ್ದಾಗ ಹೋಗಲೇಬೇಕಾಗತ್ತೆ. ಅದಾದಮೇಲೆ ಅವನು ನಿಜವಾಗ್ಲೂ ನಿನ್ನೆ ಕೆಳಗಡೆ ಇಳಿತಾನೆ ಇರಲಿಲ್ಲ. ಸೊ ಅದಕ್ಕೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ನಾನು ರಾತ್ರಿ. ಇದು ಡೈರೆಕ್ಟಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಅವನಿಗೆ ಬೆಳಿಗ್ಗೆ ಸ್ವಲ್ಪ ಜ್ವರ ಕಡಿಮೆ ಇದೆ, ಸ್ವಲ್ಪ ಪರವಾಗಿಲ್ಲ. ನೋಡ್ತೀನಿ, ಮೆಡಿಸಿನ್ ಒಂದು 4-5 ದಿನದ ಕೊಟ್ಟಿದ್ದಾರೆ, ಹೇಗಾಗುತ್ತೆ ಅಂಥೇಳಿ. ಇವಾಗ ಬೆಳಿಗ್ಗೆ ಎದ್ದು ಟೀ ಮತ್ತು ಇವತ್ತು ಏನು ತಿಂಡಿ ಮಾಡೋದು ಅಂಥೇಳಿ ನಿನ್ನೆ ಆ್ಯಕ್ಚುಲಿ ಅವನಿದ್ರಲ್ಲೇ ಫುಲ್ ಟೈಮ್ ಆಗೋಯಿತು. ಸೊ ಬೆಳಿಗ್ಗೆ ರವೆ ಕೂಡ ಇರಲಿಲ್ಲ, ಉಪ್ಪಿಟ್ಟು ಮಾಡೋಣ ಅಂಥೇಳಿದರೆ. ಮತ್ತು ದೋಸೆ ಇಡ್ಲಿಗೆ ಹಿಟ್ಟು ಕೂಡ ನೆನೆಸಿರಲಿಲ್ಲ, ಅದಕ್ಕೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ತೆಳು ಅವಲಕ್ಕಿ ಇತ್ತು, ಅಂದರೆ ತಿನ್ನ ಅವಲಕ್ಕಿ ಬರುತ್ತಲ್ವ ಅದು. ನಾವು ಮದುವೆ ಮನೆಯಲ್ಲೆಲ್ಲ ಅವಲಕ್ಕಿ ಕೊಡ್ತಾರೆ ನೋಡಿ, ಆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲೇ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಅವಲಕ್ಕಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಅವಲಕ್ಕಿ ತೆಳು ಅವಲಕ್ಕಿ ಇದೆ, ಬೆಲ್ಲ ಜಾಸ್ತಿ ಬೇಡ, ತುಂಬ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಸ್ವಲ್ಪ ಸ್ವೀಟ್ ಕೂಡ ಇರಬೇಕು, ಸ್ವಲ್ಪ ಖಾರ ಕೂಡ ಅನಿಸ್ಬೇಕು, ಆ ಥರ. ಇದಕ್ಕೆ ಒಗ್ಗರಣೆ ಕೊಟ್ಟು ಮಾಡ್ತಾರೆ. ನನಗೆ ನೆನಪಿದೆ, ನಾನು ಚಿಕ್ಕವಳಿರುವಾಗ ಊರ ಕಡೆ ಎಲ್ಲ ಗದ್ದೆಯಲ್ಲೆಲ್ಲ ಕೆಲಸ ಮಾಡ್ತಾರೆ ನೋಡಿ, ಅವರಿಗೆ ಅವಲಕ್ಕಿ ಇದೇ ರೀತಿಯಾಗಿ ಮಾಡಿಕೊಡ್ತಾಯಿದ್ರು. ಸೊ ಆವಾಗ ನಮ್ಗೆ ಒಂದು ಮುಷ್ಟಿ ಅವಲಕ್ಕಿ ಕೊಟ್ಟರೆ ತುಂಬ ಖುಷಿ. ಚಿಕ್ಕಮ್ಮ ಅವರೆಲ್ಲ ಕೊಟ್ಟಾಗ ತುಂಬ ಖುಷಿ ಆಗ್ತಿತ್ತು, ಸೈಡಲ್ಲಿ ಹೋಗಿ ಕೂತ್ಕೊಂಡು ತಿಂತಾಯಿದ್ವಿ. ಇವಾಗ ಗದ್ದೆಯಲ್ಲಿ ಕೆಲಸ ಮಾಡೋರಿಗೆ ಕೂಡ ಯಾರೂ ಅವಲಕ್ಕಿ ಮಾಡಿಕೊಡೋದಿಲ್ಲ ಅನಿಸುತ್ತೆ. ಏನಾದರೂ ಒಳ್ಳೆ ಕೋಳಿ ಸಾರು, ಇಡ್ಲಿ ಎಲ್ಲ ಮಾಡಿಕೊಡ್ತಾರೆ ನಮ್ಮೂರ ಕಡೆ, ಬೇರೆ ಕಡೆ ಎಲ್ಲ ನನಗೆ ಗೊತ್ತಿಲ್ಲ. ಒಳ್ಳೊಳ್ಳೆ ಊಟನ ಮಾಡಿಕೊಡ್ತಾರೆ ಇವಾಗ. ಮೊದಲು ಅವಲಕ್ಕಿ ಯಾರಿಗೆ ಮಾಡಿಕೊಟ್ರು ಖುಷಿ ತುಂಬ, ಯಾಕಂದರೆ ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಅದಕ್ಕೆ. ಬಟ್ ಇವಾಗ ದಿನ ಹೋಗ್ತಿದ್ದಾಗೆ ಅದೇ ಎಲ್ಲ ಚೇಂಜಸ್ ಆಗ್ತಾನೆ ಇರುತ್ತಲ್ವ. ಬಟ್ ಇವತ್ತು ನಾನು ಈ ಥರ ಅವಲಕ್ಕಿ ಮಾಡ್ತಾಯಿದ್ದೀನಿ, ಸಖತ್ತಾಗಿರುತ್ತೆ ಇದು. ಅಮ್ಮ ತೆಂಗಿನಕಾಯಿ ತುರಿದು ಇಡ್ತಾರೆ ಡಬ್ಬದಲ್ಲಿ, ಅಂದರೆ ಚಟ್ನಿ ಮಾಡಬೇಕಾದ್ರೆ, ಅವಲಕ್ಕಿ ಮಾಡಬೇಕಾದ್ರೆ ಡೈರೆಕ್ಟ್ ಹಾಕಿರ್ತೀವಿ. ಇಲ್ಲಾಂದರೆ ಫುಲ್ ತೆಂಗಿನಕಾಯಿ ಅದು ಹರಿಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ವ. ಸೊ ಅಮ್ಮ ಮಾಡಿರ್ತಾರೆ, ಸಾಂಬಾರು ಯಾವಾಗಾದರೂ ಮಾಡಬೇಕಾದ್ರೂ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಹರಿದು ಇಟ್ಬಿಡ್ತಾರೆ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಇರಲಿಲ್ಲ, ಅದೇ ಹುಡುಕ್ತಾ ಇದ್ದೆ ಕರ್ಬೇವಿನ ಸೊಪ್ಪು ಇತ್ತ ಅಂಥೇಳಿ, ಸಿಗಲಿಲ್ಲ ನನಗೆ. ಇಲ್ಲಿ ಸ್ವಲ್ಪ ರಸಮ್ ಪೌಡ್ರ್ ಕೂಡ ಹಾಕ್ಕೊಳ್ತೀನಿ, ಒಂದು ಸ್ವಲ್ಪ ಟೇಸ್ಟ್ ಸಖತ್ತಾಗಿರುತ್ತೆ. ಬಟ್ ಅದಿಲ್ಲ ಅಂದರೆ ಪರವಾಗಿಲ್ಲ, ನಾವು ಖಾರದ ಪುಡಿ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ಇಲ್ಲಾಂದ್ರೂ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆ ರಸಮಲ್ಲಿ ಎಲ್ಲ ಮಸಾಲೆ ಇರುತ್ತಲ್ವ, ಅದಕ್ಕೆ ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ನೋಡಿ ಎಷ್ಟು ಚಿಕ್ಕ ಕರ್ಬೇವಿನ ಸೊಪ್ಪು ಸಿಕ್ತು. ಇದಕ್ಕೆ ಜಾಸ್ತಿ ಕರ್ಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ, ಬಟ್ ಇರಲಿಲ್ಲ, ಇದ್ದಿದ್ರಲ್ಲೇ ಮಾಡ್ತಾಯಿದ್ದೀನಿ ಅಷ್ಟೇ.
ಈ ಎಣ್ಣೆಗೆ ಇವಾಗ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದರೆ ಅವಲಕ್ಕಿ ರೆಡಿ ಆಗುತ್ತೆ. ಇವತ್ತು ಆಫೀಸ್ಗೆ ಹೋಗಬೇಕಿತ್ತು, ಆದರೆ ನಿನ್ನೆ ಅವನಿಗೆ ಹುಷಾರಿರಲಿಲ್ವಲ್ಲ, ಅದಕ್ಕೆ ಅವನನ್ನು ನೋಡಿ ಮತ್ತೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಮತ್ತೆ ಬೆಳಿಗ್ಗೆಯಲ್ಲಿ ಅವನು ಹಠ ಮಾಡ್ತಾನೆ ಅಂಥೇಳಿ ಬೆಳಿಗ್ಗೆ ಇವತ್ತು ಸ್ವಲ್ಪ ಸರಿ ಇದ್ದ, ಆದರೂ ಹೆದರಿಕೆ ಆಗ್ತಾಯಿತ್ತು. ಅಂದರೆ ನಿನ್ನೆ ತುಂಬ ಇದು ಮಾಡ್ತಾಯಿದ್ದ ಅಲ್ವಾ, ಲೋ ಫೀಲ್ ಆಗ್ತಾಯಿತ್ತು. ಅದಕ್ಕೆ ನಾನು ಇವತ್ತು ಆಫೀಸ್ಗೆ ಹೋಗಲಿಲ್ಲ. ಇವತ್ತು ವರ್ಕ್ ಫ್ರಮ್ ಹೋಮೇ ತೊಗೊಂಡಿದ್ದೀನಿ, ನಾನು ಮನೆಯಿಂದನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಆರಾಮಾಗಿ ತಿಂಡಿ ಮಾಡಿಕೊಂಡು ಇವಾಗ ನನಗೆ ಕೆಲಸ ಕೂಡ ಸ್ಟಾರ್ಟ್ ಮಾಡಬೇಕು. ಮನೇಲಿದ್ದಾಗ 7 o'clock ತನಕ ನಾನು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇನ್ನು 5-10 ನಿಮಿಷ ಇತ್ತು, ಅವಲಕ್ಕಿ ಬೇಗ ರೆಡಿ ಆಗುತ್ತಲ್ವ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ. ಎಲ್ಲರಿಗೂ ಅದೇ ಹೇಳ್ತೀವಲ್ವ, ಅವ್ರವ್ರ ಲೈಫಲ್ಲಿ ಎಲ್ಲರಿಗೂ ಸುಖನೇ ಇರುತ್ತೆ. ಅಂಬಾನಿಗೂ ಕೂಡ ತುಂಬ ಸುಖನೇ ಇದೆ. ಅವ್ರ ಲೈಫಲ್ಲಿ ಏನಿದೆ ಅವ್ರಿಗೆ ಗೊತ್ತು, ಇನ್ನೊಬ್ರ ಲೈಫಲ್ಲಿ ಏನಿದೆ ಇನ್ನೊಬ್ರಿಗೆ ಗೊತ್ತಿರುತ್ತೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಬೇರೆಯವ್ರ ಲೈಫಲ್ಲಿ ಜಾಸ್ತಿ ತಲೆ ಕೊಡೋದಕ್ಕೆ ಹೋಗ್ತೀವಿ. ಅವ್ರು ಅದು ತೊಗೊಂಡ್ರು, ಅವ್ರು ಇದು ತೊಗೊಂಡ್ರು, ಅವ್ರದ್ದು ಹಾಗೆ ಇವ್ರದ್ದು ಹೀಗೆ ಅಂತೇಳಿ. ನನಗನ್ಸುತ್ತೆ ನಾವು ನಮ್ಮ ಲೈಫಲ್ಲಿ ಎಷ್ಟು ಖುಷಿಯಾಗಿದ್ವಿ ಅದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೊಬ್ಬರು ಖುಷಿಯಲ್ಲಿದ್ದರೆ ಖುಷಿ ಪಡಿ, ಅದಕ್ಕೆ ಹೊಟ್ಟೆ ಕಿಚ್ಚಂತೂ ಪಡಲೇಬಾರ್ದು. ನಾನು ತುಂಬ ಟಾಸ್ಕ್ ಮಾಡ್ತೀನಿ, ಅದು ಇದು ನನಗೆ ಖುಷಿ ಕೊಡುತ್ತೆ ಮಾಡೋದಕ್ಕೆ. ಮತ್ತು ನನಗನ್ಸುತ್ತೆ ಹಾರ್ಡ್ ವರ್ಕ್ ಮಾಡಿ ನಿಮಗೂ ಕೂಡ ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಸಿಗುತ್ತೋ ಬಿಡುತ್ತೋ, ನಮ್ಮ ಕೆಲಸ ನಾವು ಮಾಡ್ಕೊಂಡಿರಬೇಕು. ನಾನು ಯಾವುದರಿಂದನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ತುಂಬ ಅದು ಮಾಡಬೇಕು. ಬಟ್ ನನಗಿಷ್ಟ, ನಾನು ಎಲ್ಲನೂ ಇಷ್ಟಪಟ್ಟು ಮಾಡ್ತೀನಿ. ಯಾವುದು ನಾನೇನು ಕಷ್ಟಪಟ್ಟು ಮಾಡೋದಿಲ್ಲ. ಅಡುಗೆ ಮಾಡೋದಿರ್ಬೋದು, ಯೂಟ್ಯೂಬ್ ಮಾಡೋದಿರ್ಬೋದು, ಬೇಕಿಂಗ್ ಮಾಡೋದಿರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಎಲ್ಲ ನಾನು ಖುಷಿಯಿಂದ ಮಾಡ್ತೀನಿ. ಕಷ್ಟಪಟ್ಟಂತೂ ಮಾಡೋದಿಲ್ಲ. ನಾನು ಇನ್ನೂ 4 ಅಂದರೆ ನನಗೆ ಗೊತ್ತಿಲ್ಲ, ನನಗೆ ಖುಷಿ ಸಿಗುತ್ತೆ ಮಾಡೋದ್ರಲ್ಲಿ. ನನಗೆ ತುಂಬ ಜನ ಹೇಳ್ತಾರೆ, ಈ ವಿಡಿಯೋ ಎಲ್ಲ ಯಾಕೆ ಮಾಡ್ತೀಯ, ಸುಮ್ಮನೆ ಟೈಮ್ ವೇಸ್ಟ್ ಅಂತೇಳಿ. ಬಟ್ ನನಗೆ ಖುಷಿ ಸಿಗುತ್ತೆ, ಅದಕ್ಕೆ ಮಾಡ್ತೀನಿ. ವ್ಲಾಗ್ ಕೆಲವ್ರು ನೋಡಿ ಕೂಡ ಅಂದರೆ ಕಮೆಂಟ್ ಮಾಡ್ತಾರೆ, ನಿಮಗೆ ವಾ ಫುಲ್ ಎಲ್ಲ ಹಾಕ್ತಾ ಇರ್ತೀಯ, ವಾ ಏನು ಆ ಥರ ಎಲ್ಲ ಅಂದರೆ ಒಂಥರ ಟಾಂಟ್ ಹೊಡೆದು ಮಾತಾಡ್ತಾರೆ. ಬಟ್ ಇಗ್ನೋರ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಈ ಥರದ್ದೆಲ್ಲ ಕಮೆಂಟ್ ಬಂದಾಗ ಯಾರಾದರೂ ಹೇಳಿದಾಗ ನಾನು ನೆನೆಸ್ಕೊಳ್ಳೋದು ರಕ್ಷಿತಾ ಶೆಟ್ಟಿ. ಅವಳದು ವೀಡಿಯೋ ನೋಡ್ತಿದ್ದಾಗ ಅವಳು ಒಂದರಲ್ಲಿ ಹೇಳ್ತಾ ಇದ್ಲು, ಎಲ್ಲರೂ ಹೇಳಿದರು ವೀಡಿಯೋ ಮಾಡಬೇಡ ಅಂತೇಳಿ. ಅದೇ ಅವಳಿಗೆ ಇಷ್ಟು ಮುಂದುವರೆದಾಗ ಎಲ್ಲರೂ ಅವಳ ಹಿಂದೆನೇ ಬರ್ತಾರೆ. ಅಂದರೆ ಎಲ್ಲರೂ ಇವಾಗ ಅವಳು ನಮ್ಮ ಸಂಬಂಧಿಕರು, ನನ್ನ ಅಣ್ಣನ ಮಗಳು, ನನ್ನ ಅಕ್ಕನ ಮಗಳು ಆ ಥರ ಎಲ್ಲ ಹೇಳ್ತಾರೆ. ನನಗೆ ಕೂಡ ಮುಂಬೈಯಲ್ಲಿ ಒಬ್ಬರು ಸಿಕ್ಕಿದ್ರು, ಆವಾಗ ಹೇಳ್ತಾಯಿದ್ರು. ಬಟ್ ಅದೇ ಅನಿಸುತ್ತೆ, ಅದೇ ಅವಳು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೂ ಇಲ್ಲದೆ ಇದ್ದಾಗ ಎಲ್ಲರೂ ಮಾತಾಡೋರು ಎಲ್ಲ ಕಡೆನೂ ಇರ್ತಾರೆ. ನೀವು ಏನೇ ಮಾಡಿ, ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ, ಮಾತಾಡೋರು ಇದ್ದೇ ಇರ್ತಾರೆ. ಬಟ್ ಯಾರಾದರೂ ಮಾತಾಡ್ತಾರೆ ಅಂತೇಳಿ ನಮ್ಮ ಕೆಲಸ ನಿಲ್ಲಿಸಿದ್ರೆ ನಾವು ಮುಂದೆ ಹೋಗೋದಕ್ಕೆ ಆಗೋದೇ ಇಲ್ಲ. ನಾನು ಫಸ್ಟ್ ಜಾಬ್ಗೆ ಹೋದಾಗ ಕೂಡ ಮಾತಾಡಿದರು. ನಾನು ಫಸ್ಟು ನಿಜವಾಗ್ಲೂ ನನಗಿನ್ನೂ ನೆನಪಿದೆ, ಒಂದು ಫಸ್ಟ್ ಐಬ್ರೋ ಮಾಡಿದಾಗ ಕೂಡ ಮಾತಾಡಿದರು. ಎಲ್ಲ ಮಾಡಿದಾಗ ಅದೇ ಹೇಳಿದವರು ಇವಾಗ 15 ದಿನಕ್ಕೂ ನಾನು ನೋಡಿದ್ದೀನಿ ಐಬ್ರೋ ಮಾಡ್ದೇ ಇರೋದಿಲ್ಲ. ಬಟ್ ನಾನು ಒಂದು 4-5 ತಿಂಗಳಿಗೆ ಒಂದ್ಸಲ ಐಬ್ರೋ ಮಾಡ್ತೀನಿ. ನಿಜವಾಗ್ಲೂ ಅಂದರೆ ಇರುತ್ತೆ ಕೆಲವು ಹಳ್ಳಿ ಕಡೆ ಎಲ್ಲ, ಅಂದರೆ ನಾವು ಏನು ಮಾಡಿದ್ರು ಅನಿಸುತ್ತೆ, ಇವ್ರು ಇದೆಲ್ಲ ಮಾಡೋದಕ್ಕೆ ಕಲ್ತಿದ್ದಾರೆ ಆ ಥರ ಎಲ್ಲ ಅನಿಸುತ್ತೆ. ಪಾಸಿಟಿವ್ಗಿಂತ ಹೆಚ್ಚು ನೆಗೆಟಿವ್ ಯೋಚನೆ ಮಾಡೋರೇ ಜಾಸ್ತಿ. ಅದಕ್ಕೆ ಅವ್ರ ಲೈಫಲ್ಲಿ ನೆಗೆಟಿವೇ ಆಗುತ್ತೆ ಅಂತ ಅನಿಸುತ್ತೆ. ನಾವು ಪಾಸಿಟಿವ್ ಯೋಚನೆ ಮಾಡಿ ಪಾಸಿಟಿವ್ ನಮ್ಮ ಲೈಫಲ್ಲಿ ಆಗುತ್ತೆ. ಬೇರೆಯವರಿಂದ ಇನ್ಸ್ಪಿರೇಷನ್ ತೊಗೊಳ್ಬೇಕು ಹೊರತು ಹೊಟ್ಟೆ ಕಿಚ್ಚಂತೂ ಪಡಬಾರ್ದು. ಸಾರಿ, ಇವತ್ತು ಸ್ವಲ್ಪ ಜಾಸ್ತಿ ಹೇಳಿದೆ ಅನಿಸುತ್ತೆ. ನನಗೆ ಅನಿಸ್ತು ಹೇಳಬೇಕು ಅಂತ, ಅದಕ್ಕೆ ಹೇಳಿಬಿಟ್ಟೆ. ಇವಾಗ ಚಹಾ ತಿಂಡಿ ಎಲ್ಲ ಮಾಡಿದ್ದೀನಿ, ಅವಲಕ್ಕಿ ಮತ್ತು ಟೀ ಆಯಿತು. ಇವಾಗ 7 ಗಂಟೆ ಆಯಿತು. ಸೊ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಗ ಲ್ಯಾಪ್ಟಾಪ್ ಓಪನ್ ಮಾಡಿ ಲಾಗಿನ್ ಮಾಡಿಬಿಡ್ತೀನಿ. ಅಂದರೆ ಲಾಗಿನ್ 7 ಗಂಟೆ ತೋರಿಸ್ಬಿಡುತ್ತಲ್ವ, ಸೊ ಆದರೆ ಬೇಗ ಲಾಗೌಟ್ ಮಾಡ್ಬೋದು, ಅದಕ್ಕೋಸ್ಕರನೇ. ಸೊ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚಿಕ್ಕ ವ್ಲಾಗು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟ್, ಒಂದು ಕಮೆಂಟ್ ಕೂಡ ನನಗೆ ತುಂಬಾ ಎನ್ಕರೇಜ್ ಮಾಡುತ್ತೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರನೇ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಇವಾಗ ನೋಡ್ಬೋದು, ಮತ್ತೆ ತಿಂಡಿಗೆ ಮಕ್ಕಳಿಗೋಸ್ಕರ ದೋಸೆ ಮಾಡಿದ್ದು. ಅವರು ಅವಲಕ್ಕಿ ತಿಂತಾ ಇರಲಿಲ್ಲ, ಅದಕ್ಕೋಸ್ಕರನೇ. ಸೊ ಇದನ್ನು ಲಾಸ್ಟಲ್ಲಿ ಶೂಟ್ ಮಾಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.